ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಮೊದಲ ಪಾಠ ಆಗಿರ್ತಕ್ಕಂಥ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಅಂತಕ್ಕಂಥ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡೋಣ. ಸೊ ಇದಕ್ಕಿಂತ ಮೊದಲನೇದಾಗಿ ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ 2 ಯೂಟ್ಯೂಬ್ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ಅಷ್ಟೇ ಅಲ್ಲದೆ ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಶುರು ಮಾಡೋಣ. 9ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದಲ್ಲಿ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಅಂತಕ್ಕಂಥ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು. ಸೊ ಮೊದಲಿಗೆ ಅಭ್ಯಾಸಗಳಲ್ಲಿ ಪ್ರಶ್ನೆ ಸಂಖ್ಯೆ 1 ಇದೆ. ಖಾಲಿ ಬಿಟ್ಟಿರ್ತಕ್ಕಂಥ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿಯನ್ನ ಮಾಡಬೇಕು. ಇಲ್ಲಿರ್ತಕ್ಕಂಥದ್ದು ಮೊದಲ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡೋಣ. ಸೊ ಪ್ರಶ್ನೆ ಸಂಖ್ಯೆ 1 ಇದೆ. ಯೇಸು ಕ್ರಿಸ್ತರು ಹುಟ್ಟಿರ್ತಕ್ಕಂಥ ಸ್ಥಳವನ್ನು ಕೇಳಿದ್ದಾರೆ. ಹಾಗಾದ್ರೆ ಕ್ರೈಸ್ತ ಧರ್ಮ ಪ್ರತಿಪಾದನೆ ಮಾಡಿರ್ತಕ್ಕಂಥ ಯೇಸು ಕ್ರಿಸ್ತರವರು ಎಲ್ಲಿ ಹುಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಜೆರೂಸಲಂ ಬಳಿಯ ಬೆತ್ಲೆಹ್ಯಾಮ್ನಲ್ಲಿ. ಸೊ ಜೆರೂಸಲಂ ಬಳಿ ಇರ್ತಕ್ಕಂಥ ಬೆತ್ಲೆಹ್ಯಾಮ್ ಅಂತಕ್ಕಂಥ ಹಳ್ಳಿಯಲ್ಲಿ ಯೇಸು ಕ್ರಿಸ್ತರವರು ಏನ್ ಮಾಡ್ತಾರಪ್ಪ ಅಂದ್ರೆ ಜನನವನ್ನ ಹೊಂದುತ್ತಾರೆ. ಪ್ರಶ್ನೆ 2, ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಏರಿಸಿದ ಬೆಟ್ಟ ಯಾವುದು? ಹಾಗಾದ್ರೆ ಯೇಸು ಕ್ರಿಸ್ತರನ್ನ ಶಿಲುಬೆಗೆ ಯಾವ ಒಂದು ಬೆಟ್ಟದಲ್ಲಿ ಏರಿಸಿದ್ರು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಸರಿಯಾದ ಉತ್ತರ ಇದೆ ಗೋಲ್ಗೊತಾ ಅಂತಕ್ಕಂಥದ್ದು. ಸೊ ಈ ಗೋಲ್ಗೊತಾ ಅಂತಕ್ಕಂಥ ಬೆಟ್ಟದ ಮೇಲೆ ಯೇಸು ಕ್ರಿಸ್ತರನ್ನು ಏನ್ ಮಾಡಿದ್ರಪ್ಪ ಅಂತಂದ್ರೆ ಶಿಲುಬೆಗೆ ಏರಿಸಿದ್ರು. ಮುಂದಿನ ಪ್ರಶ್ನೆ ಸಂಖ್ಯೆ 3, ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್. ಹಾಗಾದ್ರೆ ಇಸ್ಲಾಂ ಧರ್ಮವನ್ನ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಅವರು ಯಾವ ಸ್ಥಳದಲ್ಲಿ ಹುಟ್ಟಿದ್ರು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಮೆಕ್ಕಾ ಅಂತಕ್ಕಂಥ ಊರಿನಲ್ಲಿ. ಇದು ಮೆಕ್ಕಾಮಲ್ಲ, ಸೊ ಮೆಕ್ಕಾ. ಸೊ ಮೆಕ್ಕಾ ಅಂತಕ್ಕಂಥ ಊರಿನಲ್ಲಿ ಏನಾಯ್ತಪ್ಪ ಅಂತಂದ್ರೆ ಮೊಹಮ್ಮದ್ ಪೈಗಂಬರು ಜನ್ಮವನ್ನ ಹೊಂದುತ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 4, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಡ್ಯಾಶ್. ಹಾಗಾದ್ರೆ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಪ್ರಶ್ನೆ ಇತ್ತು. ಅದರ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಖುರಾನ್ ಅಂತಕ್ಕಂಥದ್ದು. ಸೊ ಖುರಾನ್ ಇದೆಯಲ್ಲ, ಇದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ ಸಂಖ್ಯೆ 5, ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನ ಡ್ಯಾಶ್ ಎನ್ನುವರು. ಹಾಗಾದ್ರೆ ಈ ಮೊಹಮ್ಮದ್ ಪೈಗಂಬರ್ ಅವರ ಶಿಷ್ಯರಿರ್ತಾರೆ, ಅವರ ಉತ್ತರಾಧಿಕಾರಿಗಳಿರ್ತಾರೆ, ಅವರನ್ನ ಯಾವ ಹೆಸರಿನಿಂದ ಕರೀತಾರೆ ಅಂತ ಪ್ರಶ್ನೆ ಇತ್ತು. ಸರಿಯಾದ ಉತ್ತರ ಇದೆ ಖಲೀಫರು ಅಂತ ಕರೀತಾರೆ. ಸೊ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಕರೀತಾರೆ. ಸೊ ಖಲೀಫರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇಷ್ಟು 6 ಪ್ರಶ್ನೆಗಳಿದ್ದವು ಬಿಟ್ಟ ಸ್ಥಳದಲ್ಲಿ ತುಂಬತಕ್ಕಂಥ ಮಾದರಿ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥದ್ದು. ಇನ್ನು ಮುಂದೆ ವಿವರವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳನ್ನ ನೀವುಗಳು ಏನ್ ಮಾಡಿದ್ದಾರೆ ಅಂದ್ರೆ ಗುಂಪಿನಲ್ಲಿ ಏನ್ ಮಾಡಬೇಕು, ನಿಮ್ಮ ಗೆಳೆಯರೊಂದಿಗೆ ಚರ್ಚೆಯನ್ನ ಮಾಡಿ ಉತ್ತರವನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ನೋಡುವ ಮೊದಲ ಪ್ರಶ್ನೆ ಏನಿದೆ ಅಂತ. ಯೇಸು ಕ್ರಿಸ್ತರ ಜೀವನವನ್ನ ಕುರಿತು ಬರೆಯಿರಿ. ಹಾಗಾದ್ರೆ ಕ್ರೈಸ್ತ ಧರ್ಮವನ್ನ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂಥ ಯೇಸು ಕ್ರಿಸ್ತರ ಜೀವನವನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಬರಿಬೇಕು. ಸಾಮಾನ್ಯವಾಗಿ 3 ಅಥವಾ 4 ಅಂಕಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇರುತ್ತೆ. ಸೊ 3, 4 ಅಂತಂದ್ರೆ ಸಾಮಾನ್ಯವಾಗಿ 6ರಿಂದ 8 ಪಾಯಿಂಟ್ಸ್ಗಳನ್ನ ನೀವೇನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಬರಿಬೇಕಾಗ್ತದೆ. ಸೊ ಬರಿಬೇಕಾದ್ರೆ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಯೇಸು ಕ್ರಿಸ್ತರು ಸಾಮಾನ್ಯ ಶಕವರ್ಷ 1ನೇ ಶತಮಾನದಲ್ಲಿ ಬೆತ್ಲೆಹ್ಯಾಮ್ ಎಂಬ ಹಳ್ಳಿಯಲ್ಲಿ ಜನನವನ್ನ ಹೊಂದುತ್ತಾರೆ. ಇದು ಫಸ್ಟ್ ಪಾಯಿಂಟ್. ಎರಡನೇದು ಯೇಸು ಕ್ರಿಸ್ತರ ತಂದೆ ಹೆಸರು ಬಂದ್ಬಿಟ್ಟು ಜೋಸೆಫ್ ಮತ್ತು ತಾಯಿ ಹೆಸರು ಬಂದ್ಬಿಟ್ಟು ಮೇರಿ. ಮೂರನೇ ಪಾಯಿಂಟ್, 30ನೇ ವಯಸ್ಸಿನಲ್ಲಿ ಬ್ಯಾಪ್ಟಿಸ್ ಎಂಬುವರಿಂದ ದೀಕ್ಷೆಯನ್ನ ಪಡೆದುಕೊಳ್ತಾರೆ. ನೋಡಿ 30ನೇ ವಯಸ್ಸಿನಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಜೀಸಸ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಬ್ಯಾಪ್ಟಿಸ್ ಅಂತಕ್ಕಂಥ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗುರುವಿನಿಂದ ದೀಕ್ಷೆಯನ್ನ ಏನ್ ಮಾಡ್ತಾರೆ, ಪಡಿತಾರೆ. ಮುಂದೆ ಇವರು ಕ್ರಿಶ್ಚಿಯನ್ ಧರ್ಮವನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಈ ಯೇಸು ಕ್ರಿಸ್ತ ಜೀಸಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಕ್ರಿಶ್ಚಿಯನ್ ಧರ್ಮದ ಪ್ರತಿಪಾದನೆಯನ್ನ ಮಾಡ್ತಾನೆ. ಮುಂದೆ ಇರ್ತಕ್ಕಂಥದ್ದು ಈ ಯೇಸು ಕ್ರಿಸ್ತನನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಗೋಲ್ಗೊತಾ ಅಂತಕ್ಕಂಥ ಬೆಟ್ಟದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಶಿಲುಬೆಗೆ ಏರಿಸ್ತಾರೆ. ಸೊ ಇಷ್ಟು ಇತ್ತು ಏನಪ್ಪಾ ಅಂತಂದ್ರೆ ನಾವು ಯೇಸು ಕ್ರಿಸ್ತರ ಜೀವನವನ್ನ ಬರಿಬೇಕಾದ್ರೆ ಈ ಪಾಯಿಂಟ್ಸ್ಗಳು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2, ಯೇಸು ಕ್ರಿಸ್ತರ ಬೋಧನೆಗಳನ್ನ ಪಟ್ಟಿ ಮಾಡಿ. ಹಾಗಾದ್ರೆ ಯೇಸು ಕ್ರಿಸ್ತರವರು ಯಾವೆಲ್ಲ ಬೋಧನೆಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತರವರು ಹೇಳಿರ್ತಕ್ಕಂಥದ್ದು ದೇವರು ಒಬ್ಬನೇ. ಸೊ ದೇವರೇ ಸರ್ವ ರಾಶಿಗಳ ತಂದೆ. ಇಡೀ ಈ ಜಗತ್ತಿನಲ್ಲಿರ್ತಕ್ಕಂಥ ಸಕಲ ರಾಶಿಗಳ ತಂದೆ ಯಾರಪ್ಪ ಅಂದ್ರೆ ದೇವರು ಅಂತ ಯೇಸು ಕ್ರಿಸ್ತರವರು ತಮ್ಮ ಮೊದಲ ಬೋಧನೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು
ಪ್ರತಿಯೊಬ್ಬರಲ್ಲಿ ಸಹೋದರತೆಯ ಭಾವನೆ ಇರಬೇಕು. ಸಹೋದರತೆ ಅಂತಾರೆ ಬಂಧುತ್ವ. ಓಕೆ, ಸೊ ಅಣ್ಣ ತಮ್ಮಂದಿರಂತಕ್ಕಂಥ ಭಾವನೆ ಒಬ್ಬ ವ್ಯಕ್ತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ಯೇಸು ಕ್ರಿಸ್ತರ ಬೋಧನೆಯಲ್ಲಿ ಇತ್ತು. ಇನ್ನು ಮೂರನೇದೇನಿದೆಪ್ಪ ಅಂತಂದ್ರೆ ಕಷ್ಟದಲ್ಲಿದ್ದವರನ್ನ ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಸೊ ಯೇಸು ಕ್ರಿಸ್ತರವ್ರು ಏನ್ ಹೇಳಿದಾರಪ್ಪ ಅಂದ್ರೆ, ನಾವು ಕಷ್ಟದಲ್ಲಿರ್ತಕ್ಕಂಥ ಜನರನ್ನ ಪ್ರೀತಿಯನ್ನ ಮಾಡಿದ್ರೆ ನಾವು ದೇವರನ್ನ ನಿಜವಾಗಿ ಪ್ರೀತಿ ಮಾಡಿದಂತೆ ಅಂತಕ್ಕಂಥ ಒಂದು ಬೋಧನೆಯನ್ನ ಕ್ರೈಸ್ತ ಧರ್ಮದ ಮೂಲಕ ಯೇಸು ಕ್ರಿಸ್ತರವರು ಕೊಟ್ಟಿದ್ದಾರೆ. ಮುಂದಿನ ಪಾಯಿಂಟ್ ಏನಿದೆಪ್ಪ ಅಂದ್ರೆ, ಮಾನವನ ಸೇವೆಯೇ ದೇವರ ಸೇವೆಗೆ ಸಮಾನ. ನಾವು ನಿಜವಾಗಿ ಈ ದೀನ ದುರ್ಬಲರ ಒಂದು ಸೇವೆಯನ್ನ ಮಾಡಿದ್ರೆ ಅದು ದೇವರ ಸೇವೆಗೆ ಸಮಾನ ಅಂತಕ್ಕಂಥ ಬೋಧನೆಯನ್ನು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥದ್ದು, ಮಾನವ ತನ್ನ ಪಾಪಿಗೆ ಪಶ್ಚಾತ್ತಾಪವನ್ನ ಪಟ್ಟರೆ ದೇವರಿಂದ ಕ್ಷಮಾಪಣೆಯನ್ನ ಪಡೆದಂತೆ. ನೋಡಿ, ಮಾನವ ತಾನು ಮಾಡತಕ್ಕಂಥ ಸಕಲ ತಪ್ಪುಗಳಿಗೆ ದುಃಖಗಳಿಗೆ ಆತ ಪಶ್ಚಾತ್ತಾಪವನ್ನ ಪಟ್ಟರೆ ಸೊ ಅದರಿಂದ ದೇವರು ಏನಾಗ್ತದಪ್ಪ ಅಂದ್ರೆ ನಾವು ದೇವರಿಂದ ಕ್ಷಮಾಪಣೆಯನ್ನು ಪಡೆದ ಹಾಗೆ ಅಂತ ಯೇಸು ಕ್ರಿಸ್ತರು ಹೇಳಿದರು. ಮುಂದಿನ ಪ್ರಶ್ನೆ ಇದೆ, ಕ್ರೈಸ್ತ ಧರ್ಮ ಹೇಗೆ ಪ್ರಸಾರವಾಯಿತು ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಜೀಸಸ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಎಲ್ಲಾ ತತ್ವಗಳನ್ನ ಪ್ರಪಂಚದ ಎಲ್ಲಾ ಭಾಗಗಳಿಗೆ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಎರಡನೇ ಪಾಯಿಂಟ್ ಏನ್ ಬರಿಬೇಕಪ್ಪ ಅಂದ್ರೆ, ತನ್ನ ಧರ್ಮದ ರಕ್ಷಣೆ ಹಾಗೂ ದೀಕ್ಷೆಯ ಜವಾಬ್ದಾರಿಯನ್ನ ಈ ಜೀಸಸ್ ಏನ್ ಮಾಡ್ತಾನಪ್ಪ ಅಂದ್ರೆ 12 ಜನ ಶಿಷ್ಯರಿಗೆ ಕೊಡ್ತಾನೆ. ಮೂರನೇ ಪಾಯಿಂಟು, ಸಂತ ಪೀಟರ್ ಏನ್ ಮಾಡ್ತಾನಪ್ಪ ಅಂದ್ರೆ ರೋಮ್ದಲ್ಲಿ ಒಂದು ಚರ್ಚನ್ನ ಸಹಿತ ಆರಂಭವನ್ನ ಮಾಡ್ತಾನೆ ಮತ್ತು ಈ ಸುವಾರ್ತೆಗಳ ಪ್ರಚಾರವನ್ನ ಆರಂಭವನ್ನ ಮಾಡ್ತಾನೆ ಸಂತ ಪೀಟರ್ ರೋಮ್ ಪ್ರದೇಶದಲ್ಲಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟು. ಮುಂದೆ ಸೊ ರೋಮನ್ ಚಕ್ರವರ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾ ರೋಮ್ ಸಾಮ್ರಾಜ್ಯದಲ್ಲಿ ಈ ಧರ್ಮವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ತ್ವರಿತವಾಗಿ ವೇಗವಾಗಿ ಧರ್ಮ ಪ್ರಸಾರವನ್ನ ಮಾಡಲಿಕ್ಕೆ ಈ ರೋಮನ್ ಚಕ್ರವರ್ತಿಗಳು ಸಹಾಯಕ್ಕೆ ಬರ್ತಾರೆ. ಆಮೇಲೆ ಮುಖ್ಯವಾಗಿ ಕ್ರೈಸ್ತ ಧರ್ಮವನ್ನ ಪ್ರಸಾರ ಮಾಡಿರ್ತಕ್ಕಂಥ 2 ಅಂಶಗಳು ಅಂದ್ರೆ, ಒಂದು ರೋಮನ್ನಲ್ಲಿರ್ತಕ್ಕಂಥ ಚರ್ಚ್ ಮತ್ತು ಧರ್ಮ ಪ್ರಚಾರಕರು. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮತಾಂತರದ ಮೂಲಕ ಏನ್ ಮಾಡ್ತಾರೆ, ಹೆಚ್ಚಿನ ಪ್ರಸಾರವನ್ನ ಕ್ರೈಸ್ತ ಧರ್ಮಕ್ಕೆ ತಂದು ಕೊಡ್ತಾರೆ. ಇವೆಲ್ಲ ಅಂಶಗಳು ಕ್ರೈಸ್ತ ಧರ್ಮವನ್ನ ಪ್ರಸಾರ ಮಾಡ್ಲಿಕ್ಕೆ ಇರ್ತಕ್ಕಂಥ ಅಂಶಗಳಾಗಿದ್ದವು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಮೊಹಮ್ಮದ್ ಪೈಗಂಬರರ ಜೀವನವನ್ನು ಕುರಿತು ಬರೆಯಿರಿ ಅಂತ ಪ್ರಶ್ನೆ ಇದೆ. ಸೊ ಮೊದಲು ಬರೀತಕ್ಕಂಥದ್ದು, ಸಾಮಾನ್ಯ ಶಕ ವರ್ಷ 570 ಮೆಕ್ಕಾದಲ್ಲಿ ಮೊಹಮ್ಮದ್ ಪೈಗಂಬರರು ಜನ್ಮವನ್ನು ಹೊಂದುತ್ತಾರೆ. ಎರಡನೇ ಪಾಯಿಂಟು, ಮೊಹಮ್ಮದ್ ಪೈಗಂಬರರ ತಂದೆ ಹೆಸರು ಬಂದ್ಬಿಟ್ಟು ಅಬ್ದುಲ್ಲಾ ಮತ್ತು ತಾಯಿಯ ಹೆಸರು ಬಂದ್ಬಿಟ್ಟು ಅಮೀನಾ. ಮುಂದೆ ಸೊ ಚಿಕ್ಕ ವಯಸ್ಸಿನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರರ ತಂದೆ ಅಬ್ದುಲ್ಲಾ ತಾಯಿ ಅಮೀನಾವನ್ನ ಕಳ್ಕೊಳ್ತಾರೆ. ಸೊ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳಿತಾನೆ. ಆಮೇಲೆ ಮುಖ್ಯವಾಗಿ ಕುರಿ ಕಾಯ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದ. ಸೊ ಇದರ ಮೂಲಕ ಸೊ ಮೊಹಮ್ಮದ್ ಪೈಗಂಬರ್ ಮೆಕ್ಕಾ ಮತ್ತು ಸಿರಿಯಾ ಪ್ರದೇಶಗಳಿಗೆ ಭೇಟಿಯನ್ನ ಸಹಿತ ಮಾಡಿದ್ದ. ಮುಂದೆ ಸೊ ಮೊಹಮ್ಮದ್ ಪೈಗಂಬರ್ ಅವರ ಹೆಂಡತಿ ಹೆಸರು ಸಿಗತ್ತೆ, ಪತ್ನಿ ಹೆಸರು ಖದೀಜಾ ಅಂತ. ಸೊ ಮುಖ್ಯವಾಗಿ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದ್ರೆ ಕುರಾನ್ ಅಂತ ಹೇಳ್ತೀವಿ. ಆಮೇಲೆ ಮೊಹಮ್ಮದ್ ಪೈಗಂಬರ್ ಅವರು ಬಹುದೇವತಾರಾಧನೆಯ ವಿರೋಧವನ್ನ ಮಾಡ್ತಾರೆ. ಸಾಮಾನ್ಯ ಶಕ ವರ್ಷ 632ರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ದೇಹಾಂತವನ್ನು ಹೊಂದುತ್ತಾರೆ. ಇದಿತ್ತು ಮೊಹಮ್ಮದ್ ಪೈಗಂಬರ್ ಅವರ ಜೀವನ. ಇನ್ನು ಪ್ರಶ್ನೆ 5, ಹಿಜಿರಾ ಅಂದರೇನು ಅಂತ ಕೇಳಿದ್ದಾರೆ. ಸೊ ಉತ್ತರ ಬಹಳ ಸರಳ ಇದೆ ನೋಡಿ. ಸಾಮಾನ್ಯ ಶಕ ವರ್ಷ 622ರಲ್ಲಿ ಪೈಗಂಬರ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಮೆಕ್ಕಾದಿಂದ ಮದೀನಾಕ್ಕೆ ಪ್ರಯಾಣವನ್ನ ಮಾಡ್ತಾರೆ. ಈ ಮೆಕ್ಕಾದಿಂದ ಮದೀನಾಕ್ಕೆ 622ರಲ್ಲಿ ಪೈಗಂಬರ್ ಅವರು ಹೋಗಿರೋದನ್ನ ಹಿಜಿರಾ ಅಥವಾ ಪಲಾಯನ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಇತ್ತು. ಈ ಪಾಠದ ಕಡೆಯ ಪ್ರಶ್ನೆ ಇದೆ, ಇಸ್ಲಾಂ ಧರ್ಮದ ಮುಖ್ಯವಾಗಿರ್ತಕ್ಕಂಥ ಬೋಧನೆಗಳನ್ನ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಇಸ್ಲಾಂ ಧರ್ಮದ ಬೋಧನೆಯಲ್ಲಿ ದೇವರು ಒಬ್ಬನೇ ಅಲ್ಲ, ಈ ಅಲ್ಲಾನ ಒಲಿಕೆಗಾಗಿ ನಾವು ಸರಳವಾಗಿರ್ತಕ್ಕಂಥ ಪ್ರಾರ್ಥನೆ ನಮಾಜನ್ನ ಹೊಂದಿದ್ರೆ ಸಾಕು ಅಂತ ಹೇಳ್ತಾರೆ. ಇದು ಮೊದಲ ಒಂದು ಬೋಧನೆ. ಎರಡನೇದು, ವ್ಯಕ್ತಿ ಪ್ರಾಮಾಣಿಕತೆಯಿಂದ ಮತ್ತು ನೀತಿಯುತವಾಗಿ ಜೀವನವನ್ನು ನಡೆಸಬೇಕು, ತನ್ನ ದುಶ್ಚಟಗಳಿಂದ ದೂರದಿಂದ ಇರಬೇಕಂತಕ್ಕಂಥದ್ದು ಎರಡನೇದು. ಇನ್ನು ಮೂರನೇದು ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ದೀನ ದುರ್ಬಲರ ಬಗ್ಗೆ ಕರುಣೆಯನ್ನ ಹೊಂದಬೇಕಾಗ್ತದೆ. ಆಮೇಲೆ ಸ್ತ್ರೀಯರ ಬಗ್ಗೆ ಗೌರವವನ್ನ ತೋರ್ಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ 3 ಬೋಧನೆಗಳು ಇಸ್ಲಾಂ ಧರ್ಮದಲ್ಲಿ ಕಂಡು ಬಂದಿವೆ. ಸೊ ವಿದ್ಯಾರ್ಥಿಗಳೇ, ಬಹಳಷ್ಟು ನಿಮಗೆ ಸರಳವಾಗಿ ನಾನು ಏನ್ ಮಾಡಿದ್ದೀನಿ, ಈ ಒಂದು ವಿಡಿಯೋದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಅಂತಕ್ಕಂಥ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಹೇಳಿದ್ದೀನಿ. ಸೊ ಒಂದಲ್ಲ 2 ಸರಿ ವಿಡಿಯೋವನ್ನ ನೋಡಿದ್ರೆ ಸೊ ಖಂಡಿತವಾಗಿ ಈ ಪಾಠದ ಎಲ್ಲ ಅಂಶಗಳು ತಮಗೆ ಮನವರಿಕೆ ಆಗುತ್ತೆ. ಮುಂದಿನ ಪಾಠದ ವಿಡಿಯೋಗಳಿಗಾಗಿ ನಿರೀಕ್ಷೆಯನ್ನು ಮಾಡಿ ದಯಮಾಡಿ ತಾವು ವಿಡಿಯೋವನ್ನು ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹಾಗೂ ಹೊಸವರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕನ್ನು ಇದೆ, ಅದನ್ನು ಒತ್ತಿ ತಾವುಗಳು ಬಂದು ಸೇರ್ಕೊಳ್ಬಹುದು. ಸೊ ಮತ್ತೆ ಸಿಗುವ ಮುಂದಿನ ಪಾಠದಲ್ಲಿ.